ಫ್ರೆಂಡ್ಸ್, ನಿಮ್ಗೆ ಆಲ್ರೆಡಿ ಇಲ್ಲಿ UCMS ನಂಬರ್ ಜನರೇಟ್ ಆಗಿದೆ. U18HW24C0 ಸಿ ಅಂತ ಸ್ಟಾರ್ಟ್ 24 ಆದಮೇಲೆ ಸಿ ಅಂತ ಸ್ಟಾರ್ಟ್ ಆಗ್ತಾ ಇದೆಲ್ಲ, ಅದು ಫಾರ್ BCom ಆ್ಯಂಡ್ BDA ಸ್ಟೂಡೆಂಟ್ಸ್ಗಳಿಗೆ. ನೆಕ್ಸ್ಟ್ ಎಮ್ ಅಂತ ಸ್ಟಾರ್ಟ್ ಆಗೋದು BBA ಸ್ಟೂಡೆಂಟ್ಸ್ಗಳಿಗೆ, ಮತ್ತು ಎಸ್ ಅಂತ ಸ್ಟಾರ್ಟ್ ಆಗೋದು BSc ಸ್ಟೂಡೆಂಟ್ಸ್ಗಳಿಗೆ. ಇಲ್ಲಿ C0 ಇಟ್ಸ್ ನಾಟ್ O. ಲಾಸ್ಟ್ ಟೈಮ್ ಯಾರೋ ಸ್ಟೂಡೆಂಟ್ಸ್ಗಳು ಇದನ್ನು O ಅಂತ ಹಾಕ್ಕೊಂಡು ಬಂದಿದ್ರು. ನೋಟ್ ದಿಸ್ ಕೇರ್ಫುಲ್ಲಿ, ಇಟ್ ಈಸ್ C0 ಆಯಿತಾ. ಈ ಹುಡುಗಿ ಯೂನಿವರ್ಸಿಟಿ ರಿಜಿಸ್ಟರ್ ನಂಬರ್ ಹಾಕಿದ್ದೀನಿ. ನೆಕ್ಸ್ಟ್ ಪಾಸ್ವರ್ಡ್ ಈಸ್ ಯುವರ್ ಡೇಟ್ ಆಫ್ ಬರ್ತ್ ಸಪ್ರೇಟೆಡ್ ಬೈ -01 -02 -2006 ಡೇಟ್ DD -MM -4 times Y ಅಂತ ಹೇಳಿದ್ರೆ ಇಲ್ಲಿಗ ಈ ಥರ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಆಮೇಲೆ ಇಲ್ಲಿ ಕ್ಯಾಪ್ಚಾ ಹಾಕ್ಬಿಟ್ಟು ಲಾಗಿನ್ ಆಗಿ. ಓಕೆ, ಇಲ್ಲಿ ಕ್ಯಾಪ್ಚಾ ಎಂಟ್ರ್ ಮಾಡಿ ಇಲ್ಲಿ ಲಾಗಿನ್ ಆದರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಸ್ಟೂಡೆಂಟ್ಸ್ಗಳು ದಯವಿಟ್ಟು ನೋಟ್ ಮಾಡ್ಕೊಳ್ಳಿ, ಒಂದು ಡೆಸ್ಕ್ಟಾಪನ್ನು ಯೂಸ್ ಮಾಡಿಕೊಂಡೇ ಇದನ್ನು ಕಂಟಿನ್ಯೂ ಮಾಡಿ, ಪ್ರಾಸೆಸನ್ನು ಕಂಟಿನ್ಯೂ ಮಾಡಿ. ಯಾರು ನೀವು ಮೊಬೈಲಲ್ಲಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಅಕಾಡೆಮಿಕ್ಸಲ್ಲಿ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಕೋರ್ಸ್ ರಿಜಿಸ್ಟ್ರೇಷನಿಗೆ ಬಂದರೆ ಇಲ್ಲಿ ನಿಮಗೆ ಸೆಲೆಕ್ಟ್ ದ ಅಪ್ಲಿಕೇಬಲ್ ಸ್ಕೀಮ್ ಅಂತ, ಪ್ಲೀಸ್ ಸೆಲೆಕ್ಟ್ ದ ಅಪ್ಲಿಕೇಬಲ್ ಸ್ಕೀಮ್ ಅಂತ ಇದೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಈಗ ಫಸ್ಟ್ ಇಯರ್ ಯಾರ್ಯಾರು ಓದ್ತಿದ್ದೀರೋ ಯು ಕಮ್ ಅಂಡರ್ SEB 2024. ಓಕೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಸೇವ್ ಅಂತ ಹೇಳಿ ಕೊಡ್ಬೇಕು ನೀವು. ಇಲ್ಲಿ ಸೇವ್ ಅಂತ ಹೇಳಿ ಕೊಟ್ಟ ಮೇಲೆ ಇಲ್ಲಿ ಆರ್ ಯು ವಾಂಟ್ ಟು ಸೇವ್ ಅಂತೇಳಿ ತೋರಿಸುತ್ತೆ. ಎಸ್ ಅಂತೇಳಿ ಹೇಳಿ. ಎಸ್ ಅಂದಮೇಲೆ ಸ್ಕೀಮ್ ಸೇವ್ಡ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಓಕೆ ಅಂಥೇಳಿ. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಅಕಾಡೆಮಿಕ್ ಇಯರ್ ತೋರಿಸ್ತಾ ಇದೆ, ಇಲ್ಲಿ ನಿಮ್ಮ ಸೆಮಿಸ್ಟರ್ ತೋರಿಸ್ತಾ ಇದೆ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮ್ಮ ಎಲ್ಲ ಸಬ್ಜೆಕ್ಟ್ಸು ತೋರಿಸ್ತೆ. ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೋರ್ಸ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾದ್ರೆ ಸ್ಟೂಡೆಂಟ್ಸ್ ತುಂಬ ಕೇರ್ಫುಲ್ಲಾಗಿರಿ. ನಿಮ್ಮ ಸಬ್ಜೆಕ್ಟ್ ಯಾವುದು ಅದನ್ನು ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕು. ಈ ಹುಡುಗಿ ಈಗ ಕನ್ನಡ ಓದಿರೋದ್ರಿಂದ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನಿಮ್ಮೆಲ್ಲ ಸಬ್ಜೆಕ್ಟ್ಸು ಕರೆಕ್ಟಾಗಿದೆ. ದಿಸ್ ಈಸ್ ಓನ್ಲಿ ಅ ಸೆಲೆಕ್ಷನ್. ನಿಮ್ಮ ಲ್ಯಾಂಗ್ವೇಜಸ್ಸನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಅಷ್ಟೇ ವಿನಃ ಇನ್ಯಾವುದೂ ಅಲ್ಲ. ಇಲ್ಲಿ ನೀವು ಸಬ್ಜೆಕ್ಟ್ಸ್ಗಳು ನಿಮ್ಮದೆಲ್ಲ ಕರೆಕ್ಟಾಗಿ ರಿಫ್ಲೆಕ್ಟ್ ಆಗ್ತಿದೆಯೋ ಒಂದ್ಸಲ ಚೆಕ್ ಮಾಡಿ. ಅದಾದಮೇಲೆ ನೀವು ಇಲ್ಲಿ ಸಬ್ಮಿಟ್ ಮಾಡಬೇಕು. ನಿಮ್ಮ ಸಬ್ಜೆಕ್ಟ್ಸ್ಗಳನ್ನು ನಿಮ್ಮ ಸಿಲೆಬಸ್ಸಲ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ತಪ್ಪಾಯಿತು ಅಂದರೆ ನಾವು ಇದಕ್ಕೆ ರೆಸ್ಪಾನ್ಸಿಬಲ್ ಆಗಲ್ಲ. ಅರ್ಥ ಆಯ್ತಾ? ನಿಮ್ಮ ಸಬ್ಜೆಕ್ಟ್ಸ್ಗಳು ನಿಮ್ಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಅದರಿಂದ ಸಬ್ಜೆಕ್ಟ್ ಸೆಲೆಕ್ಷನ್ನಲ್ಲಿ ನೀವು ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ಮ ಜವಾಬ್ದಾರಿ. ಅರ್ಥ ಆಯ್ತಾ? ಏನಾದ್ರು ತಪ್ಪಾದರೆ ಏನೂ ಮಾಡಲಿಕ್ಕಾಗಲ್ಲ. ಇಲ್ಲಿ ಸಬ್ಮಿಟ್ ಅಂತ ಹೇಳಿ ಮಾಡಿ. ಸಬ್ಮಿಟ್ ಅಂತ ಮಾಡಿದ್ಮೇಲೆ ಇಲ್ಲಿ ಕನ್ಫರ್ಮ್ ಅಂತ ಹೇಳಿ ಬರುತ್ತೆ. ಡು ಯು ವಾಂಟ್ ಟು ಕನ್ಫರ್ಮ್? ಎಸ್ ಅಂಥೇಳಿ. ಆಮೇಲೆ ಕೋರ್ಸ್ ಸಬ್ಮಿಟೆಡ್ ಸಕ್ಸಸ್ಫುಲಿ ಓಕೆ ಅಂತೇಳಿ ಹೇಳಿ. ಅಕಸ್ಮಾತ್ ನೀವೇನಾದ್ರು ತಪ್ಪು ಮಾಡಿದ್ದೀರಾ ಅಂತ ಹೇಳಿದ್ರು ನೀವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ದಟ್ ಟು ಬಿಫೋರ್ ಪ್ರಿನ್ಸಿಪಲ್ ಸಬ್ಮಿಷನ್ ಟು ಯೂನಿವರ್ಸಿಟಿ. ಪ್ರಿನ್ಸಿಪಲ್ ಲಾಗಿನಲ್ಲಿ ವಿ ಹ್ಯಾವ್ ಟು ಸಬ್ಮಿಟ್ ಇಟ್ ಟು ಯೂನಿವರ್ಸಿಟಿ. ಅದ್ರ ಮುಂಚೆ ನೀವೇನಾದ್ರು ಕೋರ್ಸ್ ರಿಜಿಸ್ಟ್ರೇಷನ್ ಸರಿ ಮಾಡ್ಕೊಳ್ಬೋದು. ಅದ್ರ ನಂತರ ನಾವು ಒಂದ್ಸಲ ಯೂನಿವರ್ಸಿಟಿಗೆ ಸಬ್ಮಿಟ್ ಮಾಡಿದ್ಮೇಲೆ ಯು ಕೆನಾಟ್ ಚೇಂಜ್ ದ ಸಬ್ಜೆಕ್ಟ್ಸ್. ಅದರಿಂದ ತುಂಬ ಕೇರ್ಫುಲ್ಲಾಗಿ ನಿಮ್ಮ ಸಬ್ಜೆಕ್ಟ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಮತ್ತು ತುಂಬ ಜನ ಸ್ಟೂಡೆಂಟ್ಸ್ಗಳ ಹೆಸರು ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಇಲ್ಲ. ತುಂಬ ಜನ ಸ್ಟೂಡೆಂಟ್ಸ್ಗಳದ್ದು ಹೆಸರು ಆ್ಯಸ್ ಪರ್ SSLC ಮಾರ್ಕ್ಸ್ ಕಾರ್ಡ್ ಇಲ್ಲ. ಆದ್ದರಿಂದ ಅವ್ರುಗಳು ದಯವಿಟ್ಟು ಆಧಾರ್ ರಿವ್ಯಾಲಿಡೇಷನ್ ಮಾಡಿಕೊಳ್ಳೇಬೇಕು. ಆಧಾರ್ ಕಾರ್ಡನ್ನು ಫಸ್ಟು ನೀವು ಕರೆಕ್ಷನ್ ಮಾಡ್ಕೋಬೇಕು. ಆಧಾರ್ ಕಾರ್ಡ್ ಕರೆಕ್ಟ್ ಆದಮೇಲೆ ನೀವು ನಿಮ್ಮ ನೇಮನ್ನು ಎಡಿಟ್ ಮಾಡ್ಕೋಬೇಕು. ದಟ್ ಟು ಆಧಾರ್ ರಿವ್ಯಾಲಿಡೇಷನಲ್ಲಿ. ನಾನು ಇದನ್ನು ಮುಂಚೆನೇ ಹೇಳಿದ್ದೀನಿ ಕೂಡ, ಪ್ಲೀಸ್ ನೋಟ್ ದ್ಯಾಟ್.